ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂತ ಸರ್. ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಎಲ್ಲಿಂದ ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ನಂತರ ಕಾರ್ಯಕ್ರಮವನ್ನು ಮುಂದುವರಿಸಬಹುದು. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ. ಮೂಲತಃ ಚಿಕ್ಕಮಂಗ್ಳೂರಿನೋಳು. ಹಾಸನ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸೋದು, ಚಿತ್ರ ಬಿಡಿಸೋದು ಮತ್ತು ದಿನಪತ್ರಿಕೆಗಳನ್ನ ಓದೋದು. ಐಶ್ವರ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ RS. ಸಮಸ್ತ ಚಂದನ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಮೂಲತಃ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ನಿವಾಸಿ. ಭಾರತೀಯ ಸ್ಟೇಟ್ ಬ್ಯಾಂಕ್ನಿಂದ ನಿವೃತ್ತನಾದ ನಂತರ ಈಗ ಅವಕಾಶ ವಂಚಿತ ಮಕ್ಕಳ ಸದೃಢತೆಗಾಗಿ ಮತ್ತು ಇತರೆ ಸಮಯದಲ್ಲಿ ಸುಡೋಕು ಬಿಡಿಸುವುದು, ಪದಬಂಧ ಬಿಡಿಸುವುದು ಮತ್ತು ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ತಟ್ಟಂತ ಹೇಳಿ ತಪ್ಪದೇ ನೋಡುವುದು ನನ್ನ ಹವ್ಯಾಸಗಳು. ಬಹಳ ಸಂತೋಷ ಪ್ರಕಾಶ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಸರ್, ನನ್ನ ಹೆಸರು ಡಾಕ್ಟರ್ ಸಿದ್ಧಲಿಂಗಪ್ಪ ದೇಶ್ಮುಖ್ ಅಂತ. ನಾನು ಸೆಂಟ್ ಕ್ಲಾರೆಟ್ ಪದವಿ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಬಂದು ಪುಸ್ತಕ ಓದುವುದು ಮತ್ತು ನಮ್ಮ ಕನ್ನಡ ನೆಲ ಜಲ ಸಂಸ್ಕೃತಿಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಪರಿಚಯ ಮಾಡಿಕೊಡೋದು. ಎಲ್ಲರಿಗೂ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಬಹಳ ಸಂತೋಷ ಸಿದ್ಧಲಿಂಗಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಒಮ್ಮೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯದವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. BGL ಸ್ವಾಮಿ ಬರೆದ ಮೈಸೂರು ಡೈರಿ ಎನ್ನುವ ಪುಸ್ತಕ. ಈ ಪುಸ್ತಕವನ್ನು ಪಡೆಯಲಿದ್ದಾರೆ ಐಶ್ವರ್ಯ ಅವರು. ಪ್ರಶ್ನೆ: ಮಹಾತ್ಮ ಗಾಂಧಿ ವಿದ್ಯುತ್ ಉತ್ಪಾದನಾ ಕೇಂದ್ರವು ಎಲ್ಲಿದೆ? ಆಯ್ಕೆಗಳನ್ನು ಕೊಡ್ತಾ ಇದ್ದೆ. ಜೋಗ್, ವಾರಾಹಿ, ಶಿವನ ಸಮುದ್ರ, ಕೈಗಾ. ಐಶ್ವರ್ಯ. ಜೋಗ್ ಉತ್ತರವನ್ನು ನೋಡೋಣ. ಜೋಗ್ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಜೋಗ್ ಜಲಪಾತದ ನೀರನ್ನು ಬಳಸ್ಕೊಂಡು ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ವಿದ್ಯುತ್ತನ್ನು ಪಡಿತಾ ಇದ್ದೇವೆ ನಿಜ. ಆದರೆ ಆ ವಿದ್ಯುತ್ತನ್ನು ಪಡಿತಾ ಇರೋದಕ್ಕೆ ನಾವು ತೆತ್ತ ಬೆಲೆ ಏನೋ ತುಂಬ ಕಷ್ಟ ಉತ್ತರ ಕೊಡೋದು. ಯಾಕಂದರೆ ಅಪಾರ ಪ್ರಮಾಣದ ಕಾಡನ್ನು ಕಳ್ಕೋಬೇಕಾಯಿತು ನಾವು. ಆ ಕಾಡಿನ ಸಂಸ್ಕೃತಿಯನ್ನು ಕಳ್ಕೊಂಡಿದ್ದರಿಂದ ಆದಂತಹ ಸಮಸ್ಯೆಗಳು ಏನಿವೆ ಅದು ಹೆಚ್ಚ, ವಿದ್ಯುತ್ತಿಂದ ಆಗಿರ್ತಕ್ಕಂಥ ಲಾಭಗಳು ಹೆಚ್ಚ, ಈ ಬಗ್ಗೆ ವಾದ ವಿವಾದಗಳು ನಡೀತಾನೆ ಇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಸಂಸ್ಕೃತಿ, DVG ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನು ಯಾವ ವರ್ಷದಲ್ಲಿ ಆರಂಭಿಸಿದರು? ಆಯ್ಕೆಗಳನ್ನು ನೋಡೋಣ.
1983, 1984, 1986, 1985. ಸರ್, ಪ್ರಕಾಶ್. ಖಚಿತವಾದ ಮಾಹಿತಿ ಇಲ್ಲ. 1983 ಇರಬಹುದು ಎಂದು ನಾನು ಊಹಿಸುತ್ತೇನೆ. ಹೌದಾ ಸಿದ್ಧಲಿಂಗಪ್ಪ? 1984 ಸರ್. 84. ಉತ್ತರವನ್ನು Yes, sir. ನೋಡೋಣ. 1984 ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಸಿದ್ಧಲಿಂಗಪ್ಪ ಅವರು ಕೊಟ್ಟಿದ್ದಾರೆ. ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ಪ್ರಶ್ನೆ ನೇರವಾಗಿ ಸಿದ್ಧಲಿಂಗಪ್ಪ ಅವರಿಗೆ ಬರ್ತಾ ಇದೆ. ಮೊದಲು ತಮ್ಮ ಪುಸ್ತಕವನ್ನು ನೋಡೋಣ. ದೀಪ್ತ ಶೃಂಗಗಳು, ವ್ಯಕ್ತಿ ಚಿತ್ರಗಳ ಕೃತಿ, SR ರಾಮಸ್ವಾಮಿ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಚಲನಚಿತ್ರ ಸೆನ್ಸಾರ್ ಬೋರ್ಡ್ ನೀಡುವ ಪ್ರಮಾಣ ಪತ್ರದಲ್ಲಿ ಯು ಎನ್ನುವ ಅಕ್ಷರ ಏನನ್ನು ಸೂಚಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಅನ್ರಿಸರ್ವ್ಡ್ ಪಬ್ಲಿಕ್ ಎಕ್ಸಿಬಿಷನ್, ಅನ್ರೆಸ್ಟ್ರಿಕ್ಟೆಡ್ ಪಬ್ಲಿಕ್ ಎಕ್ಸಿಬಿಷನ್, ಯೂನಿವರ್ಸಲ್ ಪಬ್ಲಿಕ್ ಎಕ್ಸಿಬಿಷನ್, ಯೂನಿವರ್ಸಲ್ ಎಕ್ಸಿಬಿಷನ್. ಯಾವುದು ಸರಿಯಾದ ಉತ್ತರ ಸಿದ್ಧಲಿಂಗ? ಸರ್, ಸೆಕೆಂಡ್ ಒನ್ ಸರ್, ಅನ್ರೆಸ್ಟ್ರಿಕ್ಟೆಡ್ ಪಬ್ಲಿಕ್ ಎಕ್ಸಿಬಿಷನ್. ಉತ್ತರವನ್ನು ನೋಡೋಣ. ಅನ್ರೆಸ್ಟ್ರಿಕ್ಟೆಡ್ ಪಬ್ಲಿಕ್ ಎಕ್ಸಿಬಿಷನ್ ಅಂದರೆ ಈ ಚಿತ್ರವನ್ನು ಮುಕ್ತವಾಗಿ ಯಾರು ಬೇಕಾದರೂ ಬಂದು ನೋಡಬಹುದು, ನೋಡೋದಕ್ಕೆ ಅವಕಾಶ ಉಂಟು ಎನ್ನುವ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಕೆಲವು ಸಂದರ್ಭಗಳಲ್ಲಿ UA ಅಂತಲೂ ನೀಡ್ತಾರೆ, ಕೆಲವು ಸಲ A ಅಂತ ನೀಡ್ತಾರೆ. ಇದು ಆ ಚಿತ್ರದ ವಿಷಯ ಏನಿದೆ ಅದನ್ನು ಆಧರಿಸಿ ಈ ರೀತಿ ಬೇರೆ ಬೇರೆಯಾದಂಥ ಪ್ರಮಾಣ ಪತ್ರಗಳನ್ನು ನೀಡಬಹುದು. A ಅಂತ ಇದ್ದರೆ ಅಡಲ್ಟ್ಸ್, ಬರೀ ವಯಸ್ಕರರು ಮಾತ್ರ ನೋಡಬೇಕಾದಂಥ ಚಿತ್ರ, ಅವರಿಗೆ ಮಾತ್ರ ತೋರಿಸ್ಬೇಕು, ಹೀಗೆಲ್ಲ ಬರುತ್ತೆ. ಹಾಗಾಗಿ ಆ ಪ್ರಮಾಣ ಪತ್ರವನ್ನು ತೋರಿಸುವಾಗ ಕೆಲವು ಮುಖ್ಯಾಂಶಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಉದಾಹರಣೆಗೆ ಇದು ಯಾವ ರೀತಿಯ ಪ್ರಮಾಣ ಪತ್ರ, ಯು ಇದೆಯಾ ಇದಕ್ಕೆ? ಹಾಗೆಯೇ ಇದು ಎಷ್ಟು ಉದ್ದದ ಚಿತ್ರ, ಎಷ್ಟು ಹೊತ್ತು ನಡೆಯುತ್ತೆ, ಎಷ್ಟು ಮೀಟರ್ಗಳ ಉದ್ದ ಇದೆ ಈ ಚಿತ್ರ ಇತ್ಯಾದಿ ಕೆಲವು ಸಾಮಾನ್ಯ ಜ್ಞಾನದ ಮಾಹಿತಿಯನ್ನು ಗಮನಿಸೋದು ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ ಎನ್ನುವ ಪುಸ್ತಕ, ಕೈವಾರ ಗೋಪಿನಾಥ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ಒಮ್ಮೆ ನೋಡೋಣ. ಆಯ್ಕೆಗಳು: ಬಿಂದು ಮಾಧವರಾವ್, ರಾಹ ದೇಶಪಾಂಡೆ, ಗೋವಿಂದರಾವ್ ದೇಶಪಾಂಡೆ, ಗೋವಿಂದರಾವ್ ಚುಳಕಿ. ಬಿಂದು ಮಾಧವರಾವ್ ಸರ್, ಆಪ್ಷನ್ 1. ಬಿಂದು ಮಾಧವರಾವ್ ಆಯ್ಕೆ 1. ಹೌದಾ ಐಶ್ವರ್ಯ? ಪ್ರಕಾಶ್ ಅವರೇ, ತಮ್ಮ ಅನಿಸಿಕೆ ಏನು? ಸರ್, ಗೋವಿಂದರಾವ್ ಚುಳಕಿ. ಚುಳಕಿ ಆಯ್ಕೆ 4. ಉತ್ತರವನ್ನು ನೋಡೋಣ. ಗೋವಿಂದರಾವ್ ಚುಳಕಿ ಅನ್ನೋದು ಸರಿಯಾದ ಉತ್ತರ. ಪುಸ್ತಕವನ್ನು ಕೊಟ್ಟಿದ್ದೇನೆ ಪ್ರಕಾಶ್ ಅವರಿಗೆ. ಗೋವಿಂದರಾವ್ ಚುಳಕಿ ಹೆಸರನ್ನು ಅಷ್ಟ ಕೇಳಿಲ್ವಲ್ಲ, ಯಾರಿವರು ಅನ್ನೋ ಕುತೂಹಲ ಬರಬಹುದು. ಬೇಂದ್ರೆಯವರು ಗೆಳೆಯರ ಬಳಗ ಅಂತ ಒಂದು ಗುಂಪನ್ನು ಕಟ್ತಾರೆ, ಗೆಳೆಯರ ಗುಂಪು ಅಂತ. ಸಮಾನ ಆಸಕ್ತಿ ಇರ್ತಕ್ಕಂಥ ಒಂದಷ್ಟು ಜನ ಸೇರಿಕೊಂಡು ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಬೇಂದ್ರೆ ಇವರ ಜೊತೆ ವಿನಾಯಕ ಕೃಷ್ಣ ಗೋಕಾಕ್, ಶಂಭಾ ಜೋಶಿ, ಸಿಂಪಿ ಲಿಂಗಣ್ಣ, ಗೋವಿಂದರಾಯ ಪೆಣ್ಸೆ, ಪ್ರಹ್ಲಾದ್ ನರೇಗಲ್, ಈಶ್ವರ ಸಣಕಲ್ಲ, ಕೃಷ್ಣಕುಮಾರ ಕಲ್ಲೂರ, ಮಧುರ ಚೆನ್ನ, ಮೆವುಂಡಿ ಮಲ್ಲಾರಿ, DS ಕರ್ಕಿ ಮುಂತಾದ ಅನೇಕ ಘಟಾನುಘಟಿಗಳು ಸೇರ್ತಾರೆ. ಸಾಮಾನ್ಯವಾಗಿ ಇವರೆಲ್ಲ ಸೇರ್ತಾ ಇದ್ದದ್ದು ಎಲ್ಲಿ ಅಂತ ಹೇಳತ್ತಂದರೆ, ನಮ್ಮ ಜಡಭರತರ ಪುಸ್ತಕದ ಅಂಗಡಿ ಏನಿದೆ ಅದರ ಮೇಲಿನ ಅಟ್ಟದಲ್ಲಿ ಸೇರ್ತಾ ಇದ್ರಷ್ಟೇ. ಇವರೆಲ್ಲ ಸೇರಿಕೊಂಡು ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ಮಾಡ್ತಾ ಇದ್ದರು. ಬಹು ಪ್ರಸಿದ್ಧವಾದ ಗುಂಪಾಗಿತ್ತಿದು. ಆದರೆ ಕಾರಣಾಂತರಗಳಿಂದ ಈ ಗುಂಪು ಒಡೆಯುತ್ತೆ.
ಅದು ಬೇರೆ ವಿಚಾರ. ಗೋವಿಂದರಾವ್ ಚುಳುಕಿ ಅವರು ಈ ಗುಂಪಿನ ಸದಸ್ಯರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಭಾರತದಲ್ಲೊಂದು ಸುಂಕದ ಬೇಲಿ ಎನ್ನುವ ಪುಸ್ತಕ. ಪ್ರಶ್ನೆಯನ್ನ ಪ್ರಕಾಶ್ ಅವರಿಗೆ ಕೇಳ್ತಾ ಇದ್ದೇವೆ. ಈ ಚಿತ್ರವನ್ನ ಗುರುತಿಸಿ. ಆಯ್ಕೆಗಳನ್ನು ಈಗ ನೋಡೋಣ. ಆಯ್ಕೆಗಳು: ಹೇಮಲತಾ ಮಹಿಷಿ, ಪ್ರಮೀಳಾ ನೇಸರ್ಗಿ, ಸರೋಜಿನಿ ಮಹಿಷಿ, ಮೇನಕಾ ಗುರುಸ್ವಾಮಿ. ಯಾರಿರಬಹುದು? ಹೇಮಲತಾ ಮಹಿಷಿ. ಉತ್ತರವನ್ನು ನೋಡೋಣ. ಹೇಮಲತಾ ಮಹಿಷಿ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಪ್ರಕಾಶ್ ಅವರಿಗೆ ಕೊಡ್ತಾ ಇದ್ದೇವೆ. ಹೇಮಲತಾ ಮಹಿಷಿ ಅವರು ಮೂಲತಃ ವಕೀಲರು ಅವರು, ಆದರೆ ಒಳ್ಳೆಯ ಲೇಖನಗಳನ್ನು ಬರೆದಿದ್ದಾರೆ. ಉತ್ತಮ ಲೇಖಕಿಯೂ ಹೌದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಿದ್ಧಲಿಂಗಪ್ಪ ಅವರಿಗೆ ಪ್ರಶ್ನೆ ಬರ್ತಾ ಇದೆ. ಕೆಲವು ಇತಿಹಾಸ ಪರ್ವಗಳು ಎನ್ನುವ ಪರಾಮರ್ಶನ ಪ್ರಬಂಧನಗಳ ಕೃತಿ ಎಸ್.ಆರ್. ರಾಮಸ್ವಾಮಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು: ಎಂ ಶ್ರೀ, ಬಿ.ಎಂ ಶ್ರೀ, ಕುವೆಂಪು, ಎ.ಆರ್. ಕೃಷ್ಣಶಾಸ್ತ್ರಿ. ಕುವೆಂಪು ಸರ್. ಆಯ್ಕೆಗಳು ಒಂದೇ ಮೇಲೆ ಕುವೆಂಪು ಅಂತ ಹೇಳಿದ್ದೀರಿ, ಹೌದಾ? ನೋಡೋಣ. ಎಸ್ ಸರ್. ಕುವೆಂಪು ಉತ್ತರ ಸರಿಯಾಗಿದೆ. ಕುವೆಂಪು ಅವರ ಚಿತ್ರ ಏನಿದೆ, ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ನಾವು ನೋಡಬಹುದು. ಆದರೆ ಅವರ ರೂಹು ಎಲ್ಲ ಚಿತ್ರಗಳಲ್ಲೂ ನಿಖರವಾಗಿ ಹಾಗೇ ಇದೆ. ಅಷ್ಟಾಗಿ ಬದಲಾವಣೆ ಕಂಡು ಬರೋದೇ ಇಲ್ಲ. ಹಾಗಾಗಿ ಕುವೆಂಪು ಅವರ ಚಿತ್ರವನ್ನು, ಯಾವ ವಯಸ್ಸಿನ ಚಿತ್ರವನ್ನೇ ಆಗಲಿ ತೋರಿಸಿದ್ರೆ ಆ ಚಿತ್ರವನ್ನು ಥಟ್ಟಂತ ಕಂಡುಹಿಡಿಯಬಹುದು. ಪುಸ್ತಕವನ್ನು ಕೊಟ್ಟಿದ್ದೇನೆ ಸಿದ್ಧಲಿಂಗಪ್ಪ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಕರುನಾಡ ಹುಲಿ ಧೋಂಡಿಯ ಕವೆಂ ನಾಗರಾಜ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು: ಹ, 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 ತು, ಹಿ, ಯು, ಡು, ರಿ. ಹಾಡುವ ಹಕ್ಕಿ ಹಾರಿತು. 8 ಅಕ್ಷರ ಬೇಕಮ್ಮ ನಮಗೆ. ತಾವು 7 ಕೊಟ್ಟಿದ್ದೀರಿ, ಇನ್ನೊಂದು ಅಕ್ಷರ ಸೇರಿಸ್ಕೊಡಿ. ಹಾಡುವ ಹಕ್ಕಿಯು ಹಾರಿತು ಸರ್. ಹಾಡು ಎರಡನೇ ಶಬ್ದ ಹಾರಿತು. ಎಷ್ಟಾಯ್ತಮ್ಮ ಶಬ್ದಗಳು ಲೆಕ್ಕ ಹಾಕಿ. ಹಾಡು 2 ಅಕ್ಷರ, ಹಕ್ಕಿ 2 ಅಕ್ಷರ, ಹಾರಿತು 3 ಅಕ್ಷರ, 7 ಅಕ್ಷರ ಆಯ್ತು. ನಮ್ಗೆ 8 ಬೇಕು. ಹಾಡು ಹಕ್ಕಿಯು ಹಾರಿತು. ಉತ್ತರವನ್ನ ನೋಡೋಣ. ಹಾಡು ಹಕ್ಕಿಯು ಹಾರಿತು ಸರಿಯಾದ ಉತ್ತರ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಪ್ರಕಾಶ್ ಅವರಿಗೆ ಅವಕಾಶ. ತಮ್ಮ ಪುಸ್ತಕ ನಾಗರಿಕತೆಗಳ ಸಂಘರ್ಷ, ಎಸ್.ಆರ್. ರಾಮಸ್ವಾಮಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳನ್ನು ನೋಡೋಣ. ಹ, ನ, ನಿ, ದಿ, ವ, ಯು, ರಿ, ನು. ಪ್ರಕಾಶ್. ಹರಿಯುವ ನೀರು, ಹರಿಯುವ ನದಿ, ನೀರು, ನದಿ, ಹರಿಯುವ ನದಿ. ಹರಿಯುವ ನದಿ ಅಂದ್ರೆ ಎಷ್ಟು ಅಕ್ಷರ? ಹರಿಯುವ ನೀರಿನ ನದಿ. ಹರಿಯುವ ನೀರಿನ ನದಿ. ನದಿ ಆಯ್ತು. ಹರಿಯುವ ನೀರಿನ, ಹರಿಯುವ ನದಿ, ಹರಿಯುವ ನದಿ ನೀರು, ನದಿ ನೀರು ಹರಿಯುವುದು, ಹರಿಯುವುದು. ಬಹಳ ಗೊಂದಲ ಆಗ್ತಾ ಇದೆ ನನಗೆ. ಹರಿಯುವ ನದಿ ನೀರು. ಹರಿಯುವ ನದಿ ನೀರು. ಅಲ್ಲಿರೋದು ಹರಿಯುವ ನದಿ, ಒಂದೇ ರೀ. ಹರಿಯುವ ನದಿ ನೀನು. ಹರಿಯುವ ನದಿ ನೀನು. ಹರಿಯುವ ಅಂದ್ರೆ 4 ಆಯ್ತು. ನದಿ ನೀನು.
ನೋಡೋಣ, ಒಂದು ಸಲ ಸಿದ್ಧಲಿಂಗಪ್ಪ ಅವ್ರನ್ನ ಕೇಳೋಣ, ಅವರೇನು ಉತ್ತರ ಕೊಡ್ತಾರೆ. ಸಿದ್ಧಲಿಂಗಪ್ಪ. ಸರ್, ಹರಿಯುವ ನದಿ ನೀರು. ಪ್ರಕಾಶ್ ಅವರು ಕೊಟ್ಟಂತ ಉತ್ತರವನ್ನೇ ತಾವು ಕೊಟ್ಟಿದ್ದೀರಿ. ಉತ್ತರವನ್ನ Yes, sir. ನೋಡು. ಹರಿವ ನದಿಯು ನೀನು ಅನ್ನೋದು ಉತ್ತರ ಆಗಿತ್ತು. ಹರಿಯುವ ನದಿ ನೀನು ಅಂದ್ರೂ ಸಹ ಅರ್ಥವತ್ತಾಗಿದೆ, ತಪ್ಪೇನಿಲ್ಲ. ಮತ್ತೆ ಯು ಅಕ್ಷರವನ್ನ ನದಿಯ ಜೊತೆ ಸೇರಿಸೋ ಬದಲು ಹರಿವ ಜೊತೆ ಸೇರಿಸಿದ್ದೀರಾ. ಹಾಗಾಗಿ ಅರ್ಥದಲ್ಲಿ ಅಂತಹ ಭಿನ್ನವಾದ ವ್ಯತ್ಯಾಸ ಏನೂ ಬರೋದಿಲ್ಲ. ಹರಿವ ನದಿಯು ನೀನು, ಹರಿಯುವ ನದಿ ನೀನು, ಪರವಾಗಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸಿದ್ಧಲಿಂಗಪ್ಪ ಅವರಿಗೆ. ಮೊದಲು ತಮ್ಮ ಪುಸ್ತಕ ನಮಗೆ ನಾವೇ ಪರಿಕೀಯರು, ರಮಾನಂದ ಐನಕೈ ಬರೆದ ಸಂಸ್ಕೃತಿ ಸಂಕಥನದ ವೃತ್ತಿ. ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು ಕ, ವೆ, ಗೆ, ರೆ, ಯು, ಲಿ, ದೋ, ಯೆ. ಐಶ್ವರ್ಯ, ತಾವು ಸಹ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಿದ್ಧತೆ ನಡೆಸಬಹುದು. ಆದರೆ ಅವಕಾಶ ಮೊದಲು ಸಿದ್ಧಲಿಂಗಪ್ಪ ಅವರಿಗೆ. ಗೊತ್ತಾಯ್ತು ಸರ್. ಸಿದ್ಧಲಿಂಗಪ್ಪ. ಎಸ್ ಸರ್. ಕರೆದೊಯ್ಯುವ ಗೆರೆ. ಕರೆದೊಯ್ಯುವ ಗೆರೆ. ಕರೆದೊಯ್ಯುವ ಗೆರೆ. ಎಷ್ಟು ಅಕ್ಷರ ಆಯಿತು? 7 ಅಕ್ಷರ ಆಯಿತು. 8 ಬೇಕು ನಮಗೆ. ಕರೆದೊಯ್ಯುವ ಗೆರೆಯೇ. ಪ್ರಯತ್ನಿಸ್ತೀರಾ ಐಶ್ವರ್ಯ? ಎಲ್ಲಿಗೆ ಕರೆದೊಯ್ಯುವೆ? ಎಲ್ಲಿಗೆ ಕರೆದೊಯ್ಯುವೆ? ಕರೆದೊಯ್ಯುವೆ. ನೋಡೋಣ. ಎಲ್ಲಿಗೆ ಕರೆದೊಯ್ಯುವೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಐಶ್ವರ್ಯ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗಳಿಗೆ ಹೋಗೋಣ. ಚಟ್ಪಟ್ ಚಿನುಕುರುಳಿ. 5 ಪ್ರಶ್ನೆಗಳನ್ನು ಕೊಡ್ತೇವೆ. 5 ಸರಿ ಉತ್ತರವನ್ನು ನೀವು ನಮಗೆ ಕೊಡಬೇಕು. 5 ಪುಸ್ತಕಗಳನ್ನು ನಿಮಗೆ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮೊದಲ ಅವಕಾಶ ಬರ್ತಾ ಇದೆ ಐಶ್ವರ್ಯ ಅವರಿಗೆ. ಐಶ್ವರ್ಯ, ನೀವು ಸಿದ್ಧ ಅಂದರೆ ಪ್ರಶ್ನೆಗಳನ್ನು ಆರಂಭಿಸೋಣ. ಶುರು ಮಾಡಬಹುದಾ? ಹೇಳಿ ಸರ್. ಮೊದಲ ಪ್ರಶ್ನೆ: ಗಂಗರು ಸುಮಾರು ಎಷ್ಟನೆಯ ಶತಮಾನದಿಂದ ಎಷ್ಟನೆಯ ಶತಮಾನದವರೆಗೆ ಆಳಿದರು? 4ರಿಂದ 10ನೇ ಶತಮಾನ ಅಥವಾ 8ರಿಂದ 10ನೇ ಶತಮಾನ? 4ರಿಂದ 10ನೇ ಶತಮಾನ. ಮುಂದಿನ ಪ್ರಶ್ನೆ: ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎಲ್ಲಿದೆ? ಬೆಂಗಳೂರು, ಮಂಗಳೂರು? ಮಂಗಳೂರು. ಮುಂದಿನ ಪ್ರಶ್ನೆ: ಮಚ್ಚು ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಅರಬ್ ಇರಬಹುದು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಾಡಿದ್ದುಣ್ಣೋ ಮಾರಾಯ. ಮಾಡಿದ್ದುಣ್ಣೋ ಮಾರಾಯ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಗೂಡಿನಲ್ಲಿರುವ ಪಕ್ಷಿಯು ನಾಡೆಲ್ಲವನ್ನ ನೋಡುತ್ತದೆ. ಕಣ್ಣು ಸರ್. ಯಾವ? ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 4ರಿಂದ 10ನೇ ಶತಮಾನ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. 2 ಉತ್ತರ ಬೆಂಗಳೂರು ಸರಿಯಾದ ಉತ್ತರ ಆಗಿತ್ತು. ತಾವು ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಾ. 3 ಉತ್ತರ ಇಂಗ್ಲಿಷ್ ಅಥವಾ ಪೋರ್ಚುಗೀಸ್ ಭಾಷೆಯಿಂದ ಮ್ಯಾಶೆಟ್ ಅನ್ನೋ ಶಬ್ದ ಬದಲಾವಣೆಯಾಗಿ ಮಚ್ಚು ಅಂತ ಆಗಿದೆ. ಮುಂದಿನ ಪ್ರಶ್ನೆ 4ನೇದು ಮಹಾರಾಯ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆ ಕಣ್ಣು ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರೋದ್ರಿಂದ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬಂದಿದೆ ಪ್ರಕಾಶ್ ಅವರಿಗೆ. ಪ್ರಕಾಶ್, ನೀವು ಸಿದ್ಧವಾಗ್ತಾ ಇದ್ದಾಗೆ ಪ್ರಶ್ನೆಗಳನ್ನು ಶುರು ಮಾಡ್ತೇವೆ. ಸಿದ್ಧವಾಗಿದ್ದೀರಾ? ಸಿದ್ಧ.
ಗಂಗರ ಮೊದಲ ರಾಜಧಾನಿ ಯಾವುದು? ಕುವಲಾಳ ಅಥವಾ ತಲಕಾಡು? ತಲಕಾಡು. ಮುಂದಿನ ಪ್ರಶ್ನೆ, ಭಾರತೀಯ ಈಜುಗಾರಿಕೆಯ ತೊಟ್ಟಿಲು ಎಂದು ಯಾವ ರಾಜ್ಯವು ಪ್ರಸಿದ್ಧವಾಗಿದೆ? ಪಂಜಾಬ್ ಅಥವಾ ಕರ್ನಾಟಕ? ಪಂಜಾಬ್. ಮುಂದಿನ ಪ್ರಶ್ನೆ, ಸೂಟಿ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಸೂಟಿ ತೆಲುಗಿನಿಂದ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಾಸಿನ ಕುದುರೆಗೆ ಬಾಲದಲ್ಲಿ ಲಗಾಮು. ಗೊತ್ತಿಲ್ಲ ಸರ್. ಗೊತ್ತಾ ಇಲ್ವಾ? ಉತ್ತರವನ್ನು ನೋಡ್ತಾ ಹೋಗೋಣ. ಗಂಗರ ಮೊದಲ ರಾಜಧಾನಿ ಕುವಲಾಳ ಅಥವಾ ಕೋಲಾರ ಅಂತ ಹೇಳ್ತೇವೆ. ತಾವು ಉತ್ತರ ಕೊಟ್ಟಿಲ್ಲ. ಎರಡನೇ ಪ್ರಶ್ನೆ, ಕರ್ನಾಟಕ ಆಗಿತ್ತು, ಪಂಜಾಬ್ ಅಲ್ಲ. ಮೂರನೇ ಪ್ರಶ್ನೆ, ಸೂಟಿ ಅನ್ನೋ ಶಬ್ದ ಮರಾಠಿಯಿಂದ ಕನ್ನಡಕ್ಕೆ ಬಂದಿದೆ. ನಾಲ್ಕನೇ ಪ್ರಶ್ನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸೂಜಿ ದಾರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉತ್ತರವನ್ನು ತಾವು ಕೊಟ್ಟಿಲ್ಲ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಒಂದು ಪುಸ್ತಕ ತಮಗೆ ದೊರೀತಾ ಇದೆ. ಈಗ ಸಿದ್ಧಲಿಂಗಪ್ಪ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಾ? ಶುರು ಮಾಡ್ಬೋದಾ ಪ್ರಶ್ನೆ? ಮೊದಲ ಪ್ರಶ್ನೆ, ಗಂಗರ ಶ್ರೀಪುರುಷನು ಎಷ್ಟನೆಯ ಶತಮಾನದಿಂದ ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದನು? 4ನೇ ಶತಮಾನ, 8ನೇ ಶತಮಾನ? 8ನೇ ಶತಮಾನ ಸರ್. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳು ನಡೆಯುವ ಕರ್ನಾಟಕದ ಏಕೈಕ ಸ್ಟೇಡಿಯಂ ಯಾವುದು? ಕಂಠೀರವ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ? ಚಿನ್ನಸ್ವಾಮಿ ಸ್ಟೇಡಿಯಂ. ಮುಂದಿನ ಪ್ರಶ್ನೆ, ಮಂಡೆ ಬೆಚ್ಚ ಎಂಬ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಮಂಡೆ ಬೆಚ್ಚ ಮರಾಠಿ ಸರ್. ಮರಾಠಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಎಲೆಯಿಲ್ಲ, ಸುಣ್ಣವಿಲ್ಲ, ಅಡಿಕೆ ಇಲ್ಲ, ತುಟಿ ಕೆಂಪು, ಮಳೆಯಿಲ್ಲ, ಬೆಳೆಯಿಲ್ಲ, ಗಾಳಿಯಲ್ಲ, ಮೈಯೆಲ್ಲ ಹಸಿರು. ಏನಿದು? ಭೂತಾಯಿ. ಭೂತಾಯಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 8ನೇ ಶತಮಾನ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2 ಉತ್ತರ ಚಿನ್ನಸ್ವಾಮಿ ಸ್ಟೇಡಿಯಂ, ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ. 3 ಉತ್ತರ ತುಳು ಭಾಷೆಯಿಂದ ಮಂಡೆ ಬೆಚ್ಚಗಾಗೋದು ಅನ್ನೋ ನುಡಿಗಟ್ಟು ಕನ್ನಡಕ್ಕೆ ಬಂದಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಕನ್ನಡಿ ಬೇಕೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗೂ 5ನೇ ಪ್ರಶ್ನೆಗೆ ಹಸಿರು ಗಿಣಿ ಸರಿಯಾದ ಉತ್ತರ ಆಗಿತ್ತು. ತಾವು ಒಟ್ಟು 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 3 ಪುಸ್ತಕಗಳನ್ನು 8ನೇ ಶತಮಾನ ಸರಿಯಾದ ಉತ್ತರ, ಚಿನ್ನಸ್ವಾಮಿ ಸ್ಟೇಡಿಯಂ ಸರಿಯಾದ ಉತ್ತರ, ಕನ್ನಡಿ ಬೇಕೆ ಸರಿಯಾದ ಉತ್ತರ. 3 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಐಶ್ವರ್ಯ ಅವರಿಗೆ 60 ಅಂಕಗಳು ದೊರೆತಿವೆ. ಪ್ರಕಾಶ್ ಅವರಿಗೆ 40 ಅಂಕಗಳು. ಸಿದ್ಧಲಿಂಗಪ್ಪ ಎಸ್ ದೇಶ್ಮುಖ್ ಅವರಿಗೆ 60 ಅಂಕಗಳು ದೊರೆತಿವೆ. ಮೂವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.